ಗಡಿ ಬಿಟ್ಟುಕೊಟ್ಟ ಆರೋಪ, ಗಡಿ ಕಲ್ಲು ಸ್ಥಳಾಂತರಕ್ಕೆ ಗ್ರಾಮಸ್ಥರ ಆಕ್ರೋಶ. ಶ್ರೀನಿವಾಸಪುರ ತಾಲೂಕಿನ ಬೈರಗಾನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸನಪಳ್ಳಿ ಗ್ರಾಮದಲ್ಲಿ ಪಿಎಂಜಿಎಸ್ವೈ ಯೋಜನೆಯಡಿ ನಡೆದ ರಸ್ತೆ ಕಾಮಗಾರಿಗೆ ಸಂಬಂಧಿಸಿದಂತೆ ಗಂಭೀರ ಆರೋಪ ಕೇಳಿಬಂದಿದೆ. ಮರಸನಪಳ್ಳಿಯಿಂದ ಬೂಶಿಪಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಇದ್ದ ಕರ್ನಾಟಕದ ಗಡಿ ಗುರುತಿನ ಕಲ್ಲನ್ನ ಕಿತ್ತು ನೈಜ ಗಡಿ ಸ್ಥಳದಿಂದ ಸುಮಾರು ಅರ್ಧ ಕಿಲೋಮೀಟರ್ ಒಳಭಾಗದಲ್ಲಿ ಹೊಸದಾಗಿ ನೆಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದರಿಂದ ಕರ್ನಾಟಕದ ಭೂಭಾಗವನ್ನ ಆಂಧ್ರಪ್ರದೇಶದ ಕಡೆಗೆ ಬಿಟ್ಟುಕೊಡುವ ರೀತಿಯಲ್ಲಿ ಗಡಿ ಗುರುತು ಬದಲಾಯಿಸಲಾಗಿದೆಯೇ ಎಂಬ ಅನುಮಾನ ಗ್ರಾಮಸ್ಥರಲ್ಲಿ ಮೂಡಿದೆ. ಗ್ರಾಮದ ಮುಖಂಡ ಶಿವರಾಮ್ ಮಾತನಾಡಿ, ರಸ್ತೆ ಕಾಮಗಾರಿಯ ಉದ್ದ, ಗಡಿ ಗುರುತು ಹಾಗೂ ಕಾಮಗಾರಿ ನಡೆದ ಸ್ಥಳದ ಬಗ್ಗೆ ಅಧಿಕಾರಿಗಳು ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಜಿಪಿಎಸ್ ಸೇರಿದಂತೆ ವಿವಿಧ ರೀತಿಯಲ್ಲಿ ಪರಿಶೀಲಿಸಿದಾಗ ಈಗ ನೆಡಲಾಗಿರುವ ಗಡಿ ಕಲ್ಲು ಮತ್ತು ನೈಜ ಗಡಿ ಸ್ಥಳದ ನಡುವೆ ವ್ಯತ್ಯಾಸ ಕಂಡುಬಂದಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಗಡಿ ಕಲ್ಲನ್ನ ಯಾರು ಕಿತ್ತು, ಯಾರು ಅನುಮತಿಯೊಂದಿಗೆ ಸ್ಥಳಾಂತರಿಸಿದ್ದಾರೆ, ಯಾವ ಅಧಿಕೃತ ದಾಖಲೆಗಳ ಆಧಾರದ ಮೇಲೆ ಗಡಿ ಗುರುತಿಸಲಾಗಿದೆ ಎಂಬುದನ್ನು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ, ತಾಲೂಕು ಆಡಳಿತ, ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಎಂಜಿನಿಯರಿಂಗ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಅಧಿಕೃತ ದಾಖಲೆಗಳು ಮತ್ತು ಭೂಮಾಪನದ ಆಧಾರದ ಮೇಲೆ ನೈಜ ಗಡಿಯನ್ನ ಸ್ಪಷ್ಟಪಡಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗಡಿ ಕಲ್ಲನ್ನು ನಿಯಮಬಾಹಿರವಾಗಿ ಸ್ಥಳಾಂತರಿಸಿರುವುದು ಸಾಬೀತಾದರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಶಿವರಾಮ್ ಅಂತ. ಮರಸನಪಲ್ಲಿ ಗ್ರಾಮಸ್ಥರು, ಶ್ರೀನಿವಾಸಪುರ ತಾಲೂಕು ಬೈರಗಾನಪಲ್ಲಿ ಪಂಚಾಯಿತಿ ಮರಸನಪಲ್ಲಿ. ಇದು ಆಂಧ್ರ ಗಡಿ ಭಾಗ ಆಗಿದೆ. ಇಲ್ಲೇನಾಗಿದೆ, ಕಳೆದ ಒಂದು 2 ತಿಂಗಳ ಹಿಂದೆ ಒಂದು PMGYದು ರಸ್ತೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಎಲ್ಲ ಮಾಡಿ ಸುದ್ದಿ ಎಲ್ಲ ಮಾಡಿದ್ದಕ್ಕೆ ಬಂದೇನೋ ಮಾಡಿದ್ದಾರೆ, ಇನ್ನೊಂದಷ್ಟು ಉದ್ದ ಮಾಡಿದ್ದಾರೆ. ಎಷ್ಟು ಉದ್ದ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಯಾವುದೇ ರೀತಿಯಲ್ಲಿ ಯಾರಿಗೂ ಮಾಹಿತಿ ಇಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡಿದ್ದಾರೆ. ಓಕೆ, ಅದು ಮಾಡೋದಕ್ಕಿಂತ ಮುಖ್ಯವಾಗಿ ನಮಗೆ ಇದು ಆ್ಯಕ್ಚುಲಿ ದೇಶದ್ರೋಹದ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಅಧಿಕಾರಿಗಳು ಇಲ್ಲ ಇವರೇನು ರಾಜ್ಯಗಳು ಮಾರ್ಕೊತಾ ಇದ್ದಾರೋ ಇಲ್ಲ ಇದೇನು ಇದು ಅಕ್ರಮವಾಗಿ ಜೀವನ ಮಾಡೋಕ್ಕೆ ಬಂದಿದ್ರೆ ಗೊತ್ತಿಲ್ಲ. ಸಮಸ್ಯೆ ಏನಾಗಿದೆ ಅಂದರೆ, ಇದು ನಮಗೆ ಆಂಧ್ರ ಗಡಿ, ನಮ್ಮ ಹಳ್ಳಿ ಅವರ ಎಸ್ಟಿಮೇಟ್ ಪ್ರಕಾರ ಈ ರಸ್ತೆಗೆ ಅವರು ರಸ್ತೆ ಕೆಲಸ ಮಾಡಿದ್ದಾರೆ. ಇದು ಆಂಧ್ರ ಗಡಿ, ನಾವು ನಿಂತಿರೋದು ಆಂಧ್ರ ಗಡಿಯಲ್ಲಿ ನಿಂತಿದ್ದೀವಿ. ಆಂಧ್ರ ಗಡಿ ಅಂತೇಳಿ ಅವರು ಕೆಲಸ ಒಂದು ಅರ್ಧ ಜಾಗಕ್ಕೆ ನಿಲ್ಲಿಸಿದ್ದಾರೆ. ಇಲ್ಲಿವರೆಗೂ ಬರಬೇಕಾಗಿತ್ತು ಕಾಮಗಾರಿ. ಅವರಿಲ್ಲ ನಮಗೆ 1.6 ಕಿಲೋಮೀಟ್ರ್ ಅಷ್ಟೇ ಇರೋದು ಅಂಥೇಳಿ ಅಲ್ಲಿ ನಿಲ್ಲಿಸಿದ್ದಾರೆ. ಅಲ್ಲಿಗೆ 1.6 ಕಿಲೋಮೀಟ್ರ್ ಬರುತ್ತಿಲ್ಲ, ನಮಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಅವ್ರು ಯಾರು ತೋರಿಸ್ಬೇಕು, ಏನೋ ಹೇಳಬೇಕು, ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಈ ಗಡಿ ಏನು ಆಂಧ್ರ ಗಡಿ ಒಂದು ಮೈಲಿಗಲ್ಲಿ ಏನು ಹಾಕಿದ್ದಾರೆ, ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆ ಕಡೆ ಹಾಕ್ಬಿಟ್ಟಿದ್ದಾರೆ. ಈಗ ಅಂದರೆ ಈ 3/4 ಕಿಲೋಮೀಟ್ರ್ ಆಂಧ್ರಾಗೆ ಸೇರುತ್ತೋ ಕರ್ನಾಟಕ ಸೇರುತ್ತೋ ಇಲ್ಲಿನ ಜನ ಏನಾಗಬೇಕು ಅಂತ ಒಂದು ನಮ್ಮ ಕಂದಾಯ ಇಲಾಖೆಯಲ್ಲಿ ಅವರೆಲ್ಲ ಉತ್ತರ ಕೊಡಬೇಕಾಗತ್ತೆ. ಇವರೇನು ಎಜುಕೇಷನ್ ಮಾಡಿ ಇವರೆಲ್ಲ ಈ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲ ಸುಮ್ಮನೆ ಏನೋ ದುಡ್ಡು ಕೊಟ್ಬಿಟ್ಟು ಬಂದು ಕೆಲಸಕ್ಕೆ ಸೇರ್ಕೊಂಡ್ಬಂದು ಈ ಥರ ನಮ್ಮ ಜನರಿಗೆಲ್ಲ ವಂಚನೆ ಮಾಡ್ತಾ ಇದ್ದಾರೋ ಗೊತ್ತಾಗಲಿಲ್ಲ. ಅಲ್ಲ, ಈ ಬಾರ್ಡ್ರ್ ಇರೋದು ಇಲ್ಲಿ 3/4 ಕಿಲೋಮೀಟ್ರ್ ಆ ಕಡೆ ಅದನ್ನು ನಾಟಿ ಮಾಡೋಕ್ಕೆ ಯಾರು ಅವ್ರಿಗೆ ಅಧಿಕಾರ ಕೊಟ್ಟರು? ಇದು ಭಾಳ ಗಂಭೀರವಾದಂಥ ವಿಷಯ. ಹೇಳೋರು ಕೇಳೋರು ಯಾರು ಇಲ್ಲ ಅಂತನ. ಅಲ್ಲಿಗಿದು ತಹಸೀಲ್ದಾರು ಇದ್ರ ಬಗ್ಗೆ ಗಮನ ತಗೊಳ್ತಾ ಇಲ್ಲ. ಪಂಚಾಯತಿ ಅಧಿಕಾರಿಗಳು PDOಗೂ ಇದ್ರ ಬಗ್ಗೆ ವಿಷಯ ಗೊತ್ತಿಲ್ಲ. ಅವ್ರು ಇಷ್ಟ ಬಂದಂಗೆ ಕೆಲಸ ಮಾಡ್ಕೊಳ್ಳೋದು, ಅವ್ರು ಇಷ್ಟ ಬಂದಂಗೆ ಕಲ್ಲುಗಳು ನಾಟ್ಕೊಳ್ಳೋದು, ಅವ್ರು ಇಷ್ಟ ಬಂದಂಗೆ ಹೋಗೋದು. ಈಗ ಇದಿಷ್ಟು 3/4 ಕಿಲೋಮೀಟ್ರ್ ಆಂಧ್ರಾಗೆ ಸೇರುತ್ತಾ ಕರ್ನಾಟಕಕ್ಕೆ ಸೇರುತ್ತಾ? ಇದನ್ನು ಅವರ ಅಧಿಕಾರಿಗಳು ನಮಗೆ ಉತ್ತರ ಕೊಡಬೇಕು. ಆಮೇಲೆ ಇದು ಕಾನೂನುಬದ್ಧವಾಗಿ ನಾವು ಇವಾಗ ಏನು ಪೊಲೀಸ್ ಅಧಿಕಾರಿಗಳು ಕಂಪ್ಲೇಂಟ್ ಕೊಡ್ತೀವಿ. ಇದು ಹೆಚ್ಚು ಕಮ್ಮಿ ಒಂದು 3/4 ಕಿಲೋಮೀಟ್ರ್ ಕದ್ದಂಗೆ ಲೆಕ್ಕ. ಓಕೆ, ಅವರೇ ತೀರ್ಮಾನ ತೊಗೊಂಡಿದ್ದಾರೆ ಅಂದರೆ ಒಂದು ರಸ್ತೆನ ಅವರು ಕದ್ದಿದ್ದಾರೆ. ಈ ಭಾಗ ಜನ ಅಮಾಯಕರು ಅಂತೇಳಿ ನಮ್ಮನ್ನು ಯಾಮಾರಿಸ್ತಾ ಇದ್ದಾರೆ. ಸೊ ನಾವೇನು ಇಲ್ಲಿ ಯಾರು ಅಮಾಯಕರಿಲ್ಲ, ಇಲ್ಲೂ ತಿಳಿದವರಿದ್ದಾರೆ. ನ್ಯಾಯಯುತವಾಗಿ ಸರ್ಕಾರಕ್ಕೆ ಈ ಥರ ಏನೊಂದು ಕೆಲಸಗಾರರಿಂದನೇ ಆ್ಯಕ್ಚುಲಿ ಸರ್ಕಾರಕ್ಕೂ ಮುಜುಗರ ಆಗ್ತಾ ಇರೋದು. ನಮ್ಮ ರಾಜ್ಯಕ್ಕೆ ಅವಮಾನ ಇದು. 3/4 ಕಿಲೋಮೀಟ್ರು ಏನೋ ಒಂದು ಅಡಿ ಹೆಚ್ಚು ಕಮ್ಮಿ ಆದ್ರೇ ಪ್ರಾಣಗಳು ಹೋಗ್ತವೆ. 3/4 ಕಿಲೋಮೀಟ್ರ್ ಹೆಂಗ್ರಿ ಅವರು ಆಂಧ್ರ ಗಡಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಇದೊಂದು ಸನ್ನಿವೇಶನ ನಾವೀಗ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ದಯವಿಟ್ಟು ಗ್ರಾಮಸ್ಥರೆಲ್ಲರೂ ಇದ್ರ ಬಗ್ಗೆ ಎಲ್ಲ ನೋಡಿದ್ದಾರೆ. ಸೊ ಅದನ್ನು ನಾವು ಈಗ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಯಾರು ಸರ್ ಆ ಗಡಿ ಕಲ್ಲು ನೆಟ್ಟಿರುವಂಥವ್ರು? ಸರ್, ನಮಗೆ ತಿಳಿದ ಮಟ್ಟಿಗೆ ಆ ಬಿಲ್ಡರು ಮತ್ತು ಈ PMGY ಏನು ಇಲಾಖೆ ಇದೆಯಲ್ಲ ಅವರಿಬ್ಬರು ಸೇರಿ ನೆಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಇದೆ. ಅವ್ರು ನೆಟ್ಟಾಗ ನಾವು ಯಾರೂ ನೋಡಿಲ್ಲ.
ಮತ್ತು ನಾವು ಈ ಕಡೆ ರಸ್ತೆ ಕಾಮಗಾರಿ ಆಗಿದೆಯಲ್ಲ ನೋಡೋಕೆ ಬಂದಾಗ ನಮಗೊಂದು ಕಣ್ಣಿಗೆ ಕಾಣಿಸಿದ ತಕ್ಷಣ ನಮ್ಗೆ ಆಘಾತ ಆಯಿತು. ಆಂಧ್ರ ಇರೋದಿಲ್ಲಿ, ಅದು ಕಲ್ಲಿರೋದಿಲ್ಲಿ, ಇದೇನು ಸರ್ಕಾರಗಳಿದೆಯೋ ಇಲ್ವೋ ಅದೇನೋ ನಮಗಂತೂ ಭಾಳ ಬೇಜಾರಾಗತ್ತೆ ಆ್ಯಕ್ಚುಲಿ. ಇಲ್ಲ ನಮ್ಮ ಊರನ್ನು ತೆಗೆದುಬಿಡಿ ಅಂತ ಲಾಸ್ಟ್ ಟೈಮ್ ಕೇಳ್ಕೊಂಡಿದ್ದೆ ನಾನು. ಹೆಂಗೂ ನಮ್ಮ ಕಡೆ ಯಾರು ಕೇಳೋರು ಇಲ್ಲ, ಬಿಟ್ಬಿಟ್ರಪ್ಪ ಈ ಊರು ಯಾವುದೋ ಫಿಲಮಲ್ಲಿ ಬಂದಿತ್ತಲ್ಲ, ಒಂದು ಊರಿಲ್ಲ ಅಂತ ಹೇಳ್ಬಿಟ್ಟು. ಈ ನಡುವೆ ಯಾವುದೋ ಪೆದ್ದಿ ಅಂತ ಪಿಕ್ಚರಲ್ಲಿ ಬಂದಿತ್ತಲ್ಲ, ಬಿಟ್ಬಿಟ್ರೆ ಹೋಗಲಿ, ಅವ್ರು ಸೇರಿಸ್ಕೊಳ್ಳಿ ಅಂತ ಅವರು ಪಿಕ್ಚರ್ ಮಾಡಿದ್ದಾನೆ. ನಮ್ಮೂರು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಬೇಕು. ಇವಾಗ ಯಾಕೆ ನಮ್ಗೆ ಇಷ್ಟೊಂದು ಮಾನಸಿಕ ಹಿಂಸೆ ಕೊಡ್ತಾರೆ ಅವರು? ಕೆಲಸ ಮಾಡೋಕ್ಕಾಗಲ್ಲ, ಮನೇಲಿ ಕೂತ್ಕೋಬೇಕು. ಸುಮ್ಮನೆ ಈ ರೀತಿಯೆಲ್ಲ ಅವ್ಯವಹಾರ ಮಾಡಿಕೊಂಡು ನಮ್ಮ ದುಡ್ಡನ್ನು ಹಾಳು ಮಾಡಿಕೊಂಡು ನಮ್ಮ ನೆಮ್ಮದಿಗಳನ್ನು ಹಾಳು ಮಾಡ್ಕೊಂಡು ಮಾಡ್ತಾ ఇದ್ದಾರೆ సార్. అనేసి మేము అడుగుతా ఉన్నాము. ఫస్ట్ స్టార్ట్ నింది రాయి ఇదే జాగలో రాయి ఉంది. ఇప్పుడు 6 కిలోమీటర్ పైన వేసినారు. 6 కిలోమీటర్ పైన వేసినారా? ఇది ఇదేనా జాగ? ఏం నీ పేరు? నారాయణప్ప. ఎవరు? మర్సంపల్లి. వేసేటప్పుడు అడగలేదా మీరు వాళ్ళు వేస్తూ ఉంటారనేసి? వేసేటప్పుడు మేము చూడలే కదా. చూడకుండా మీకు తెలియకుండా వేసిండారా రోడ్డు? ఊరోళ్ళు తెలియకుండా రోడ్ వేసిండారా? ఊరోళ్ళు తెలియకుండా రోడ్ ఏమో వీటికి మేము వచ్చిందిలే కదా, వాళ్ళు పని చేసుకుంటాం, మాకేం పని. మళ్ళీ వేసిన తర్వాత ఎవరైనా అధికారులు కంప్లైంట్ ఇచ్చిండారా మీరు? లేదు మేము ఎవరికి కంప్లైంట్ ఇచ్చింది, ఇప్పుడు చూస్తా ఉన్నాము, ఇప్పుడు కంప్లైంట్ చేస్తాము. ಆಂಧ್ರ ಗಡಿಯಲ್ಲಿ ನಾವು ಈ ರಸ್ತೆ ಪರಿಸ್ಥಿತಿನ ಮಾತಾಡಿದ್ವಿ. ಆ್ಯಕ್ಚುಲಿ ನೋಡಿ, ಅರ್ಧ ಕಿಲೋಮೀಟ್ರ್ ಈ ಕಡೆ ಗಡಿ ಮುಕ್ತಾಯ ಮಾಡಿಬಿಟ್ಟಿದ್ದಾರೆ. ಇಲ್ಲಿನ ಗಡಿ ಇರೋದು ಇನ್ನೂ ಅರ್ಧ ಕಿಲೋಮೀಟ್ರ್ ಆ ಕಡೆ ಇದೆ. ಅಲ್ಲಿಂದ ಈಗ ನಮ್ಮ ಸ್ನೇಹಿತರು ಮೀಟ್ರ್ ಹಾಕೊಂಡ್ಬಂದ್ರೆ ಇಲ್ಲಿ ಕರೆಕ್ಟಾಗಿ ಅರ್ಧ ಕಿಲೋಮೀಟ್ರಿಗೆ ಗಡಿ ನಾಟಿದ್ದಾರೆ. ಯಾಕೆ ಇಲ್ಲಿ ಗಡಿ ನಾಟಿದ್ರು, ಯಾರು ಇಲ್ಲಿ ಗಡಿ ನಾಟಿದ್ರು ಅಂತ ನಮಗೆ ಮಾಹಿತಿ ಕೊಡಬೇಕಾಗಿದೆ. ಯಾಕಂದರೆ ಇದು ಆ್ಯಕ್ಚುಲಿ ತಹಸೀಲ್ದಾರು ಮತ್ತು ಜಿಲ್ಲಾಧಿಕಾರಿಗಳೆಲ್ಲರೂ ಸೇರಿ ಇದೆ ಮಾರ್ಬಿಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ನಮಗೆ. ಅವರು ಬೇಕಾದ್ರೆ ಮಾತಾಡಲಿ. ನಮ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ಗೂ ಗಮನಕ್ಕಿರಲ್ಲ, ಪಂಚಾಯತಿ ಅಧಿಕಾರಿಗಳಿಗೂ ಗಮನಕ್ಕಿರಲ್ಲ, ಇನ್ನು ರಾಜಕೀಯ ನಾಯಕರ ಬಗ್ಗೆ ನಾವು ಮಾತಾಡೋಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಇದು ಜಿಯೋಗ್ರಫಿಕಲ್ ಅವ್ರಿಗೆಲ್ಲ ಅಷ್ಟು ಐಡಿಯಾ ಇರೋದಿಲ್ಲ ಪಾಪ. ಓಟ್ ಟೈಮಲ್ಲಿ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅರ್ಧ ಕಿಲೋಮೀಟ್ರ್ ಬಿಫೋರ್ ಯಾಕೆ ಹಾಕಿದ್ರಂದರೆ ನಮಗಿರೋ ಅನುಮಾನ, ಈ ನಮ್ಮ ಹಳ್ಳಿಗೆ ಒಂದು ರಸ್ತೆ ಮಾಡಿದ್ದಾರೆ. ಅದೇನು ಬರೀ ಜಲ್ಲಿ ರಸ್ತೆ ಅಷ್ಟೇ, ಇದೇನು ತಾರ್ ರೋಡ್ ಅಲ್ಲ, ಇಲ್ಲ ದೊಡ್ಡ ಹೈಟೆಕ್ ರೋಡು ಅಲ್ಲ. ಈ ಸಣ್ಣ ಸಣ್ಣ ರಸ್ತೆಗೆ ನಮ್ಗೆ ಈ ಥರ ದ್ರೋಹ ಮಾಡೋಂಥ ಕೆಲಸ ಯಾಕೆ ಬೇಕು ಇದಕ್ಕೆ? ಇದರಲ್ಲಿ ನಾವು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ. ನೋಡಿ, ಈಗ ಇವ್ರದೆಲ್ಲ ಆಂಧ್ರ ಹೊರಟೋಯ್ತು ಜಮೀನು, ದಾಖಲೆಗಳು ಕರ್ನಾಟಕದ್ದು. ಇವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. GPS ಏನೊಂದು ದಿಶಾಂಕ ಆ್ಯಪ್ ಓಪನ್ ಮಾಡಿದ್ರೆ ಇಲ್ಲಿಂದ ಅರ್ಧ ಕಿಲೋಮೀಟ್ರಿಗೆ ಆ ಕಡೆ ಇದೆ ಏನು ಬಾರ್ಡ್ರು. ಅವ್ರು ನೋಡಿದ್ರೆ ಇಲ್ಲಿ ಬಂದು ಹಾಕ್ಬಿಟ್ಟು ಬಿಲ್ ಮಾಡಿಕೊಂಡು ಹೊಟ್ಕೊಂಡು ಹೊರಟೋಗಿದ್ದಾರೆ. ಇಂಜಿನಿಯರ್ಗೆ ನಾನು ಕಾಲ್ ಮಾಡಿದೆ, ಏನು ಸಮಯ ಎಷ್ಟು ಮಟ್ಟಿಗೆ ಕೆಲಸ ಆಗಿದೆ, ಏನಾಗಿದೆ ಅಂತ. ಇದ್ರ ಬಗ್ಗೆ ಮಾತಾಡಲಿಲ್ಲ. ಈಗ ಆ್ಯಕ್ಚುಲಿ ನಾವು ನಿನ್ನೆ ಸಾಯಂಕಾಲ ನೋಡಿದ ತಕ್ಷಣ ನನಗೆ ಸ್ವಲ್ಪ ಶಾಕ್ ಆಯಿತು. ನಾವು ಈಗ ಮಾತಾಡೋರು ಇದ್ದೀವಿ, ಕಂಪ್ಲೇಂಟ್ ಕೊಟ್ಬಿಟ್ಟೆ ಮಾತಾಡೋಣ ಅಂತ ಒಂದು ತೀರ್ಮಾನ ತೊಗೊಂಡಿದ್ದೀವಿ. ಈ ರಸ್ತೆ ಸಣ್ಣ ಪುಟ್ಟ ದುಡ್ಡು ದುಡ್ಕೊಳ್ಳೋದಕ್ಕೆ ನಮ್ಮ ರಾಜ್ಯದ ಅವಮಾನ ಇದು, ರಾಜ್ಯಕ್ಕೆ ಅವಮಾನ ಇದು. ಈಗ ಏನಾರ ಆಂಧ್ರದವ್ರು ಯಾರು ಫೋಟೋ ತೊಗೊಂಡ್ಬಿಟ್ರೆ ನಮ್ದು ಇಲ್ಲಿವರೆಗೂ ಬರುತ್ತಂದ್ರೆ ಇಲ್ಲ ನಾವು ಹೊಡೆದಾಡಿ ಸಾಯ್ಬೇಕು. ಅಧಿಕಾರಿಗಳು ಏನಕ್ಕೆ ಓದಿದ್ದಾರೆ, ಯಾಕೆ ಓದಿದ್ದಾರೆ, ಏನಕ್ಕೆ ಕೆಲಸ ಮಾಡ್ತಿದ್ದಾರೆ, ನಮಗಂತೂ ಭಾಳ ಬೇಜಾರಾಗ್ಬಿಟ್ಟಿದೆ. ಇಲ್ಲ ಕಟ್ಟ ಕಡೆ ಗ್ರಾಮಗಳು ಅಂತೇಳ್ಬಿಟ್ಟು ಬಾರ್ಡರ್ಸ್ ಅಂತೇಳ್ಬಿಟ್ಟು ಎಲ್ಲ ಕಡೆ ಈ ಥರ ನಡೀತಿದೆ, ನಮಗೆ ಗೊತ್ತಿಲ್ಲ. ಇದು ಬಹಳ ಗಂಭೀರವಾದಂಥ ವಿಷಯ. ಈಗ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಈ ಇಂಜಿನಿಯರ್ ಬಗ್ಗೆ ಮತ್ತು ಈ ಬಿಲ್ಡರ್ ಏನಾದ್ರು ಇದರಲ್ಲಿ ಅಕ್ರಮ ಮಾಡಿದರೆ ಆ ಬಿಲ್ಡರ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು, ಈ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತೀವಿ. ತಹಸೀಲ್ದಾರ್ಗೆ DC ನಾವು ಕೊಡ್ತೀವಿ. ಇಲ್ಲ DC ತಹಸೀಲ್ದಾರ್ ಇನ್ವಾಲ್ವ್ ಆಗಿದ್ರೆ ಅವರು ಬೇಕಾದ್ರೆ ಬಂದು ರಾಜೀನಾಮೆ ಕೊಡ್ಬೋದು. ಧನ್ಯವಾದಗಳು.